ಸಂಯಮ ಇರಬೇಕು. ಸಂಯಮ ಅಂದ್ರೆ ಸಹನೆ, ತಾಳ್ಮೆ. ಈ ಜಗತ್ತೇನೈತಿ ನಾವು ಅನ್ಕೊಂಡಂಗಿಲ್ಲ. ಕಣ್ಣು ಯಾವುದೋ ಒಂದು ನೋಡಿ ಆಕರ್ಷಣೆ ಮಾಡುತ್ತೆ, ಕಿವಿ ಯಾವುದೋ ಒಂದು ಶಬ್ದಕ್ಕೆ ಹೊಗಳಿಕೆಗೆ ಕೇಳ್ಕೊಂಡು ಹೋಗ್ತೀವಿ, ನಾಲಿಗೆ ಒಂದು ರುಚಿಗೆ ಏನೋ 6 ಗಂಟೆ ಆತಂದ್ರೆ ಕಟ್ರೆ ಕರ್ಕೊಂಡು ಹೋಗ್ತೀವಿ, ಒಂದು ಯಾವ್ದಾರ ಪಾನ್ ಅಂಗಡಿ ನೋಡ್ತಂದ್ರೆ ಏನೋ ಒಂದು ಚೀಸ್ ಬೇಕಂತ ನಾಲಿಗೆ ಎಳಿಸ್ತಿರ್ತದೆ. ಅಂದ್ರೆ ಇಲ್ಲಿ ಏನು ಕಲಿಯೋದು ಅಂದ್ರೆ ಸ್ವಲ್ಪ ಸಂಯಮ. ಸಂಯಮ ಅಂದ್ರೆ ವಿಚಾರ ಮಾಡೋದು. ಇದನ್ನು ನಾನು ತಿಂದ್ರೆ ನನ್ನ ದೇಹ ಏನು ಮಾಡಿ ನಾನು ಚೀಟ್ ಹಾಕೊಂಡು ಒಳಗೆ ಹಾಕೊಂಡು ದೇಹ ಕೆಡ್ತೀನಿ, ದೇಶ ಕೆಡ್ತೀನಿ, ಬಿಟ್ಟು ಏನು ಮಾಡೇ ಇಲ್ಲ. ಗೊತ್ತಿರ್ಬೇಕು ನನಗೆ. ನಾವೊಂದೇನೋ ಹಾಕೊಂತೀನಿ ಅಂದ್ರೆ ಇದು ನನ್ನ ದೇಹಕ್ಕಿತ್ತು, ಇದು ದೇಶಕ್ಕೆ. ಸ್ವಲ್ಪ ಸಂಯಮ ತಾಳ್ಮೆ ಇರಬೇಕು. ಈಗ ಮನುಷ್ಯ ನೋಡ್ರಿ, ಮನೆ ಕಟ್ಟೋದು, ಮನೆ ಪ್ರವೇಶ ಮಾಡೋದು, ಎಲ್ಲ ಚಲೋ ಕೆಲಸಕ್ಕೆಲ್ಲ ರಾಜಯೋಗ ನೋಡ್ತೀವಿ, ಚಲೋ ಹೋಗಿ ನೋಡ್ತೀವಿ. ನಾ ರಾತ್ರಿ ಕುಡಿಯಕ್ಕೆ ಹೋಗಿ ಇವತ್ತು ರಾಜಯೋಗಿ ಬ್ಯಾಡ್ ಬಿಡೋದು, ಏನು ಬುಕ್ಕ ಹಾಕೊಂತಿದ್ದೆ ಅಂದ್ರೆ ಇವತ್ತು ರಾಜಯೋಗಿಲ್ಲ, ಆಷಾಢ ಮಾಸ ಐತಿ ಬ್ಯಾಡ ಅಂದ್ರೆ ಚಲೋ ಕೆಲ್ಸಕ್ಕೆ ಅಷ್ಟ ಮುಹೂರ್ತ ನೋಡ್ತೀವಿ. ಅದನ್ನ ಕೆಟ್ಟ ಕೆಲಸ ಮಾಡಾಗ ಮುಹೂರ್ತ ಚಲೋ ಇಲ್ಲ ಅಂತ ಬಿಟ್ಟು ಬಿಟ್ರೆ ಯಾವುದೆಲ್ಲ ಚಲೋ ಮುಹೂರ್ತ ಅದಕ್ಕೆ ಶ್ರದ್ಧಾ ಇರಬೇಕು, ಸಂಯಮ ಇರಬೇಕು. ಸಂಯಮ ಬೇಕು ಮನುಷ್ಯ. ಏನು ಸ್ವಲ್ಪ ಹೆಚ್ಚು ಕಡಿಮೆ ಕೆಟ್ಟದ್ದು ಬರ್ತಿರ್ತಾವ, ಬರೋದಿಲ್ಲ. ಏನು ಮಾಡ್ಬೇಕು ಮನುಷ್ಯ ಅಂದ್ರೆ, ಈಗ ನೀವು ನೋಡ್ರಿ, ಈ ಇದು ಇರ್ತೈತಿ, ಏನು ಸರ್ಕಲ್ ಇರ್ತೈತಿ. ಒಬ್ಬ ಸರ್ಕಲ್ನಾಗ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಏನು ಮಾಡ್ತಾನೆ ಅಂದ್ರೆ, ಅಷ್ಟು ಕಡೆ 4 ರೋಡ್ನಿಂದ ಬಿಡ್ತಾನೆ. ಅನ್ನೋದು 4 ರೋಡ್ನಿಂದ ವೆಹಿಕಲ್ ಬಿಡುದಿಲ್ಲ. ಅವ ಏನು ಮಾಡ್ತಾನಂದ್ರೆ, ಒಂದು ಕಡೆ ಕೈ ಮಾಡ್ತಾನೆ, ಇನ್ನೊಂದು ಕಡೆ ಬಿಡ್ತಾನೆ. ಅಂದ್ರೆ ಟ್ರಾಫಿಕ್ ಜಾಮ್ ಆಗುದಿಲ್ಲ. ಹಂಗೆ ಜೀವನದಲ್ಲಿ ಕೆಟ್ಟದ್ದು ಸ್ವಲ್ಪ ಬರ್ತೈತಲ್ಲ, ಒಳ್ಳೇದು ಬರ್ತೈತಿ. ಕೆಟ್ಟದ್ದಕ್ಕೆ ಹಿಂಗೆ ಕೈ ಮಾಡಿ ನಿಲ್ಲಿಸ್ಬೇಕು, ಒಳ್ಳೇದ ಕಡೆ ದಾರಿ ಮಾಡಿ ಕೊಡಬೇಕು. ಇದು ಒಂದು ಜೀವನದ ಕಲಿಯುವುದನ್ನು ಅದಕ್ಕೆ ಒಂದಿಷ್ಟು ಸಂಯಮದಿಂದ ಜಗತ್ತಿನಲ್ಲಿ ಒಂದಿಷ್ಟು ಮನಸ್ಸಿಗೆ